ಊರೆಲ್ಲ ಓದಾಡ್ತಿದ್ದಾರೆ, ಸಕ್ಕತ್ತಾಗಿದೆ. ಹಾಗೆ ಸುಮ್ಮನೆ ಇರೋದು, ಊಟ ಮಾಡ್ಕೊಂಡು ಟ್ರೆಕ್ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಸುತ್ತಾದ್ರೆ ನಿಜವಾಗ್ಲೂ 2 ಕಿಲೋಮೀಟರ್ ಇದೆಯಾ? ಈ ನನ್ನ ಮಗನೇ ಹೇಳಿದಾನೆ ಪಾದ್ರಿ ಬರಲ್ಲ ಕಣೋ ಅವನಿಗೆ, ಅವ್ನು ಹೊರಗೆ ಬರಲ್ಲ ಅಂತ ಈ ನನ್ನ ಮಗನೇ ಹೇಳಿದಾನೆ. ಬ್ಲಾಗ್ ಮಾಡಿ ಅಂತೆಲ್ಲ ಅದಕ್ಕೆ ಮಾಡಿದ್ದೀನಿ. ಹೋಗಿ ನೀನೇ ಹೋಗಿ ಒಳಗಡೆ. ನೀನು ಕರೆಕ್ಟಾಗಿ ವರ್ಡ್ ನಾವೇನು ಹೇಳಿದ್ವಿ ಅದನ್ನ ಹೇಳು. ಉಪ್ಪು ಖಾರ ಹಾಕೊಂಡೆಲ್ಲ ಹೇಳ್ಬಿಡೋದು, ನನಗೆ ಸಿಟ್ಟು ಬರುತ್ತೆ. ಕರೆಕ್ಟ್ ನೀನು ಹೇಳಿದ್ದೀನಿ ಇದೇ ಅದಿ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ? ಇಲ್ಲಿ ಗುರು ಮತ್ತು ಅಶೋಕರ ಮಧ್ಯೆ ಸುಳ್ಳು ಸತ್ಯಗಳ ವಾದ ವಿವಾದ ನಡೀತಾ ಇದೆ. ಅಶೋಕ್ ಅವ್ರು ಒಪ್ತಾ ಇಲ್ಲ, ಗುರು ಅವ್ರು ಬಿಡ್ತಾ ಇಲ್ಲ. ನಿಜ ಹೇಳೋ ತನಕ ನಾನು ಒಪ್ಪಲ್ಲ. ಸೊ ನಮ್ಮ ಚಾನಲಲ್ಲಿ ಒಂದ್ಸರಿ ಯಾವುದಾದ್ರು ಪ್ಲೇಸು ಬಚ್ಲುಗುಂಡಿ ಫಾಲ್ಸ್ ಅಂತ ಬಂದಿದ್ದೀವಿ ಗೊತ್ತಾ, ಆ ರೂಟಲ್ಲಿ ಇದ್ದೀವಿ ಈಗ. ಸೊ ಇಲ್ಲಿಂದ ಪ್ಲ್ಯಾನ್ ಏನಂತ ಅಂದರೆ ಉಡುಪಿ ಸೈಡ್ ಹೋಗ್ತಾ ಇದ್ದೀವಿ. ಮೃಗವಧೆ ಹೋಗಿದ್ದ ಟೈಮಲ್ಲಿ ಮೆಟ್ಕಲ್ ಗುಡ್ಡ ಕ್ಯಾನ್ಸಲ್ ಮಾಡಿದ್ವಿ ಗೊತ್ತಾ, ಕುಂದಾದ್ರಿ ಹಿಲ್ಸ್ ಸಿಗೋದಲ್ಲ, ಕ್ಯಾನ್ಸಲ್ ಮಾಡಿ. ಸೊ ಆ ಪ್ಲ್ಯಾನ್ನ ಇವಾಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಮೆಟ್ಕಲ್ ಗುಡ್ಡ ಹೋಗ್ತಾ ಇದ್ದೀವಿ ಇವತ್ತು. ಒಂದು ಬ್ಯೂಟಿಫುಲ್ ಆಗಿರೋಂಥ ಕೆರೆ ಇದೆ ನೋಡಿ. ಕೆರೆ ಹಿಂದೆಗಡೆ ಏಯ್ ಸೈಡ್ ಬನ್ನಿ, ಇಲ್ಲ ಅನ್ರೆಸ್ಪೆಕ್ಟ್ ಡಿಸ್ಟರ್ಬಿಂಗ್ ಮಾಡ್ತೀವಿ. ಸೈಡ್ ಬಾ. ಕಸ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಸಾಂಗ್ ಹಾಕೋ ವಿಡಿಯೋ ಮಾಡ್ತಾ ಇಲ್ಲ. ಅವ್ನು ನೋಡಲು ಕ್ಲೀನ್ ಆಗಿ ಹೆಂಗ್ ಪೋಸ್ಟ್ ಕೊಡ್ತೇನೆ, ಟಿ ಶರ್ಟ್ ಎಲ್ಲ ಸರಿ ಮಾಡ್ಕೊಂಡು. ನೇಚರ್ ಏನೋ ಬ್ಯೂಟಿಫುಲ್ ಆಗಿದೆ, ಬಟ್ ನಮಗೆ ಟೈಮ್ ಇಲ್ಲ. ಯಾವಾಗ್ಲೂ ಗೊತ್ತಲ್ಲ ನಮ್ಮ ಹುಡುಗರದು ಬೆಳಿಗ್ಗೆ ಅಂತ ಹೊರಟಿದ್ದು, ಬಟ್ ಮಧ್ಯಾಹ್ನವರೆಗೂ ಮಾಡಿಬಿಟ್ಟಿದ್ದಾರೆ. ನೋಡಿ ವ್ಲಾಗ್ ಮಾಡುವ ಸಲುವಾಗಿ ನಮ್ಮ ಅಶೋಕ್ ಅವರು ಘಟ್ಟ ಇದ್ದಂಗಿದ್ದಾರೆ, ಆದ್ರೂ ಅವ್ರನ್ನ ಹಿಂದ್ಗಡೆ ಘಟ್ಟ ಇದ್ದಂಗಿದ್ಯಾ ಅಂತ ಅಂದೆ. ಅದ್ರೊಳಗೆ ಏನೋ ಮರ್ಯಾದೆ ಹೋಗುತ್ತೆ. ಏನ್ ಹೇಳಿದ್ರು ಅಪಾರ್ಥ ಮಾಡ್ಕೊಂತಾನೆ ಗೂಗಲ್ ಮಾಡು ಆತರ. ಅವ್ನು ಇವನೇ ಸೆಕೆಂಡ್ ಅಪಾರ್ಥ, ಏನ್ ಹೇಳಿದ್ರು ಅಪಾರ್ಥ ಮಾಡ್ಕೊಂತಾರೆ. ರೋಡ್ ನೋಡ್ರ ಹಂಗೆ. ಇದ್ರ ಬಗ್ಗೆ ಏನ್ ಒಪಿನಿಯನ್ ಕೊಡ್ತೀರಾ ಗುರುವರೇ? ಜೀವನದಲ್ಲಿ ಅವನು ತಪ್ಪು ಮಾಡಿದಾನೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಯಾರೇನ್ ಹೇಳಿದ್ರು ಅದು ತಪ್ಪು ತಪ್ಪು ಅಂತ ಮಾತ್ರ ಹೇಳ್ತಿರ್ತಾನೆ. ಅಪಾರ್ಥ ಮಾಡ್ಕೊಂತಾನಲ್ಲ ಎಲ್ಲದನ್ನು. ಅಲ್ಲು ಅರ್ಜುನ್ ತರ ಇವನು ಅಪಾರ್ಥ ಅಶೋಕ. ಅಪಾರ್ಥ ಅಶೋಕ್ ಹೆಸರು ಕೊಡ್ತಿರೋ ಅವನಿಗೆ. ಅಫಿಷಿಯಲ್ ಅಶೋಕ, ಅಪಾರ್ಥ ಅಶೋಕ. ನಿಮ್ದು ಏನಾರು ಹೇಳಿ ಅಭಿಪ್ರಾಯ. ಬಿರುದುಗಳು ಸಿಗ್ತಾ ಇಲ್ಲ, ವರ್ಡ್ ಸಿಗ್ತಾ ಇಲ್ಲ ಅವನನ್ನ ವರ್ಣಿಸೋದಿಕ್ಕೆ, ಪದಗಳು ಸಿಗ್ತಾ ಇಲ್ಲ ಅಭಿ ಅವರಿಗೆ, ನಮ್ಮ ಅಶೋಕ ನಾವು ವರ್ಣಿಸೋದಿಕ್ಕೆ. ಒಂದು ವಿಡಿಯೋ ಮಾಡೋದ್ರ ಸಲುವಾಗಿ ಮುಂದಿನ ಆಸನವನ್ನು ತ್ಯಜಿಸಿ ಹಿಂದಿನ ಆಸನದಲ್ಲಿ ಕುತ್ಕೊಂಡು ಕಷ್ಟಪಡ್ತಿರ್ತಕ್ಕಂಥ ಅಶೋಕ್ ಅವರಿಗೆ ಧನ್ಯವಾದಗಳು. ಒಂದ್ ಜಾಗನೇ ಬಿಟ್ಟಿಲ್ಲ ಅವನು, ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಆಕ್ಚುಯಲ್ ಟ್ರೂತ್ ಹೇಳ್ತೀನಿ ನೋಡಿ, ಇವ್ರು ನಮ್ಮ ಗುರು ಅವರು ಬಾಯ ಮುಚ್ತಲ್ಲ ಹೆವಿ ಟಾರ್ಚರ್ ಕೊಡ್ತಾ ಇದ್ರು. ಅಶೋಕ್ ಅವ್ರ ಟಾರ್ಚರ್ ತಡ್ಕೊಳಕ್ ಆಗದೆ ಹಿಂದ್ಗಡೆ ಹೊಡೋದಿದ್ರು. ಹಿಂದ್ಗಡೆ ಗೊತ್ತಿರೋ ನನಗೆ ತೆಲ್ಲೋವು ಒಟ್ಟು ಅವ್ನು ಮುಂದೆ ಗೊತ್ತ, ನಿಗೆ ಯಾವ ಬಂದಿದೆ ಗೊತ್ತಿಲ್ಲ. ಅದಕ್ಕೆ ಹಿಂದ್ಗಡೆ ರಿಲ್ಯಾಕ್ಸ್ ಆಗೋಣ ಅಂತ ಹಿಂದ್ಗಡೆ ಬಂದಿದ್ದೀನಿ. ನೋಡಿ ಮಧ್ಯಾಹ್ನ 3:30, ಇನ್ನೇನು 4 ಗಂಟೆ ಆಗಕ್ ಬಂತು. ಇವಾಗ ಬೆಳಗಿನ ಜಾವ 3:30-4 ಗಂಟೆ ವೆದರ್ ಇದ್ದಂಗಿದೆ. ಒಂದೇ ಸಲ ಇಲ್ಲ ಮುಂದೆ ನನಗೇನೋ ಫೀಲ್ ಆಗ್ತಿಲ್ಲ. ಹಿಂದೆಗಡೆ ಸೀರಿಯಸ್ಲಿ ನಾವು ಬೈಕಲ್ಲಿ ಓಡಾಡಿ ಜಾಸ್ತಿ ಅಭ್ಯಾಸ ಮಾಡ್ಕೊಂಡು ಕಾರಲ್ಲಿ ಓಡಾಡುವಾಗ ಬರೀ ವಾಮಿಟ್ ಸೆನ್ಸೇಷನ್ ಬರ್ತಾ ಇರುತ್ತೆ ಒಂದು ಸಣ್ಣ ಪುಟ್ಟ ಕರುವಿಗೂ. ಈಗ ಅಲ್ಲಿ ಅನುಭವಿಸ್ತಾ ಇದಾರೆ ನಮ್ಮ ಬಾಯ್ಸ್ ಹಿಂದೆಗಡೆ. ನೋಡಿ 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 ಏನ್ ಸಕ್ಕತ್ತಾಗಿದೆ. ಹುಲಿಕಲ್ ಘಾಟಲ್ಲಿ ಇದೀವಿ ಈಗ. ಯಾವ್ದಾದ್ರು ಒಂದು ಒಳ್ಳೆ ಸ್ಪಾಟ್ ನೋಡಿ ನಿಲ್ಸಿ ಗುರು ಅವರೇ. ಅದು ಯಾವ ಗ್ಯಾಪ್ ಅಲ್ಲಿ ಇಲ್ಲಿ ಕನೆಕ್ಟ್ ಆಯ್ತು ಅಂತಾನೆ ಗೊತ್ತಿಲ್ಲ. ನಾನು ಅವನು ಬಂದಾಗ ಆ ಕಡೆ ರಿಪ್ಪನ್ಪೇಟೆ ರೂಟಿಂದ ಬಂದಿದ್ದು. ಏನ್ ರೋಡು ಹಾಕಿರೋದು ಅದು ಯಾವುದೋ ಒಂದು ಲೆವೆಲಿಗೆ ಫಾಲ್ಸ್ ಹರಿತಾ ಇದೆ. ಅಶೋಕ ಹೇಳಿದ್ದೆ ಇರ್ಬೋದು ನೋಡಿ. ಒಂದು ನ್ಯಾಚುರಲ್ ಫಾಲ್ಸ್ ಇದೆ ಇಲ್ಲಿ. ಇಲ್ಲಿ ನಿಲ್ಸದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವಾಗ ಮಳೆ ಬರ್ತಿರೋದ್ರಿಂದ, ಬಟ್ ಈ ಸೈಡಲ್ಲಿ ಮಳೆ ಜಾಸ್ತಿ ಇಲ್ಲ, ಹೆವಿ ಫಾಗ್ ಇದೆ. ಹುಲಿಕಲ್ ಘಾಟ್ ರೂಟು ಅದು ಈ ಕಡೆ ತೀರ್ಥಹಳ್ಳಿ ರೂಟಿಂದ ಬಂದಿದ್ದು, ರಿಪ್ಪನ್ಪೇಟೆ ಮೇಲೆ ಹೋಗಿಲ್ಲ. ಫಸ್ಟು ಈ ಕಡೆ ವ್ಯೂ ನೋಡ್ಕೊಳ್ಳಿ ಏನು ಸಕ್ಕತ್ತಾಗಿದೆ ಅಂತ. ಇಲ್ಲಿ ಕೆಳಗಡೆನೂ ಫಾಲ್ಸ್ ಇದೆ ನೋಡಿ, ಅಲ್ಲಿ ಮೇಲ್ಗಡೆಯಿಂದ ಹರಿತಾ ಇರೋದು ಇಲ್ಲಿ ಕೆಳಗಡೆವರೆಗೂ ಹರಿತಾ ಇದೆ. ಸೊ ಈ ಕಡೆ ಬಂದರೆ ಮೇನ್ ಫಾಲ್ಸ್ ಇಲ್ಲಿದೆ ನೋಡಿ. ಅವರೆಲ್ಲ ಸ್ವಲ್ಪ ಆ ಕಡೆ ಹೋಗ್ಲಿ, ಆಮೇಲೆ ನಾವು ಹೋಗಿ ಅಲ್ಲಿ ನಿಂತ್ಕೊಳ್ಳೋಣ. ಸೊ ನೋಡಿ ವೆದರ್ ಏನು ಸಕ್ಕತ್ತಾಗಿದೆ ಅಂತ. ಮಾತಾಡ್ತಿರೋದು ಕೇಳಿಸ್ತಿಲ್ಲ ಗೊತ್ತಿಲ್ಲ, ಅದ್ರದ್ದೇ ಹೆವಿ ಸೌಂಡ್ ಇದೆ. ಇದು ಕೆಳಗಡೆ ಏನು ತೋರಿಸ್ತಾ ಇದು ಇಷ್ಟೇ ಇಲ್ಲ, ಹಿಂಗೆ ಮೇಲ್ಗಡೆವರೆಗೂ ಇದೆ ನೋಡಿ.
ಅಲ್ಲಿಂದ ಬರ್ತಿರೋದು, ಅಷ್ಟು ಹೈಟಲ್ಲಿದೆ, ಸಕ್ಕತ್ತಾಗಿದೆ ನೋಡೋದಕ್ಕೆ. ಅವರೆಲ್ಲ ಹೋದ್ರು ಆ ಕಡೆ. ಸೊ ನಾವೊಂದು ಸ್ವಲ್ಪ ವಿಡಿಯೋ ಫೋಟೋಸ್ ತಗೊಂಡು ಬರೋಣ. ಸೊ ನೋಡಿ, ಒಂದು ಸಡನ್ ಸರ್ಪ್ರೈಸ್. ನಾವಿಲ್ಲಿ ಎಲ್ಲ ವಿಡಿಯೋ ಫೋಟೋಸ್ ತಗೊಂಡಿದ್ವಿ, ನೋಡಿರ್ತೀರ ನನ್ನ ಬ್ಲಾಗಲ್ಲಿ. ವಿಷ್ಣು ಅಂತ ನನ್ನ ಫ್ರೆಂಡು, ನಮ್ಮ ಬಾಯ್ಸಿಗೆಲ್ಲ ಗೊತ್ತಿರತ್ತೆ. ನೋಡಿ, ಚಿತ್ತು ಬಂದಿದ್ದಾನೆ. ಚಿತ್ತು ಧರ್ಮಸ್ಥಳ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಈ ಕಡೆಯಿಂದ ಹೋಗ್ತಾ ಇದೀವಿ, ಇಲ್ಲಿ ಕಾರ್ ನಿಲ್ಸ್ಕೊಂಡಿದ್ದೀನಿ. ಅವನು ಆ ಕಡೆಯಿಂದ ಬಂದು ಇಲ್ಲಿ ಕಾರ್ ನಿಲ್ಸಿಯಾನೆ, ಫ್ಯಾಮಿಲಿ ಜೊತೆ ಬಂದಿದ್ದಾನೆ. ನೋಡಿ, ಆವಾಗ ನಾವೇ ಹುಡ್ಕೊಂಡು ಹೋಗಿ ನೋಡ್ಬೇಕು ಅಂದಿದ್ದು ಫಾಲ್ಸ್ ಇಷ್ಟು ಚೆನ್ನಾಗಿರಲ್ಲ. ಸೊ ಇಲ್ಲಿಂದ ಹೋಗೋದಕ್ಕೆ ಮನ್ಸು ಬರ್ತಾ ಇಲ್ಲ, ಅಷ್ಟು ಸಕ್ಕದಾಗಿದೆ ಫಾಲ್ಸು. ಅಂದರೆ ಈಗ ಅಲ್ಲಿ ಟೈಮ್ ಆಗಿಬಿಟ್ಟಿದೆ ಅಂತ ನಮ್ಮ ಹುಡುಗರೆಲ್ಲ ಓದಾಡ್ತಿದ್ದಾರೆ ಮೆಟ್ಕಲ್ ಗುಡ್ಡಕ್ಕೆ ಹೋಗೋದಕ್ಕೆ. ನನಗೆ ಅನ್ಸ್ದಂಗೆ ನಾವು ಹೋಗೋಷ್ಟೊಳಗೆ ಅಲ್ಲಿ ಕ್ಲೋಸ್ ಆಗೋಗೋತೇನೋ ಅಂತ. ಏನೇನು ನಾನು ಹೇಳ್ತಾ ಇದ್ದೀನಿ, ಆಫ್ ರೋಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಮೆಟ್ಕಲ್ ಗುಡ್ಡ ರೀಚ್ ಆದ್ವಿ. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಮಾಡ್ಬೇಕು. ನಾನು ಬಂದೆ. 2 ಕಿಲೋಮೀಟರ್ಸ್ ಟ್ರೆಕ್ ಮಾಡ್ಬೇಕಂತೆ, ಮತ್ತೆ ಕ್ಲೋಸ್ ಆಗ್ಬಿಟ್ರೆ ಕಷ್ಟ. ನಾವು ಆಲ್ರೆಡಿ ಲೇಟಾಗಿ ಬಂದಿದ್ದೀವಿ, ಹಂಗಾಗಿ ಸ್ವಲ್ಪ ಹೋಗ್ತೀವಿ. ಇಲ್ಲಿ ನೋಡ್ರಿ, ಮುಗುಳ್ನಾಗೆ ಅಶೋಕ್ ಅವರಿದ್ದಾರೆ. ಇಲ್ಲಿ ಮುಂದೆ ಹೋಗೋದಿರ್ಲಿ, ಇಲ್ಲೇ ನಿಂತ್ಕೊಂಡ್ಬಿಡ್ತೀವಿ ಮತ್ತೆ. ಸೊ ನೋಡಿ, ಇಲ್ಲೇ ಲಾಸ್ಟ್ ಗಾಡಿ ಪಾರ್ಕ್ ಮಾಡಬೇಕು. ಸದ್ಯಕ್ಕೆ ಮಳೆ ಬರ್ತಾ ಇಲ್ಲ. ಎಲ್ಲರೂ ಈಗ ಮೇಲ್ಗಡೆ ಅಲ್ಲಿ ನೋಡಿ ಟ್ರೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಲೀಚಸ್ ಗೀಚಸ್ ಇರತ್ತೆ ಏನೋ ಗೊತ್ತಿಲ್ಲ. ಲೀಚಸ್ ಇದ್ರೆ ಲೀಚಸ್ಸಿಗೆ ಹಬ್ಬ ಆಗತ್ತೆ ಇವತ್ತು. ಸಮಯ 4:45. ಇನ್ನೇನು ಕತ್ಲಾಗೋ ಟೈಮಲ್ಲಿ ಬಂದಿದ್ದೀವಿ. ಬೇಗ ಹೋದ್ರೆ ಓಕೆ, ಇಲ್ಲ ಅದು ಕ್ಲೋಸ್ ಆಗತ್ತೆ. ಬೆಳಿಗ್ಗೆ ಬಂದಿದ್ರೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಈಗ ಮಳೆ ಗಿಳೆಲ್ಲ ನೆನ್ಕೊಂಡು ಕತ್ಲಾಗ ಹೋಗತ್ತೆ. ಸದ್ಯಕ್ಕೆ ಬೆಳಕಿದೆ, ಈಗ 4:45 ಆಗಿರೋದಕ್ಕೆ ಬೆಳಕಿದೆ. ವೆದರ್ ನೋಡಿ ಹೆಂಗಿದೆ, ಪೂರ್ತಿ ಫಾಗಿ. ಎಸ್, ನಾವು ಮತ್ತೆ ಬಾಯ್ಸ್ ಎಲ್ಲ ಫುಲ್ ಪ್ಯಾಕಪ್ ಆಗಿದ್ದೀವಿ, ರೈನ್ ಜರ್ಕಿನ್ ಹಾಕೊಂಡು. ಮುಂದ್ಗಡೆ ಇಬ್ರನ್ನ ಲೀಚಸ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಿಟ್ಟಿದ್ದೀವಿ. ಅಶೋಕ್ ಆ್ಯಂಡ್ ಪ್ರದೀಪ್ ಹೋಗ್ತಾ ಇದ್ದಾರೆ. ನೋಡಿ, ಟ್ರೆಕ್ಕಿಂಗ್ ಬಿಗಿನ್ಸ್. ಊಟ ಮಾಡಿದ್ನೆಲ್ಲ ಕರಗಿಸ್ತಾ ಇದ್ದೀವಿ, ಕರಗಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನೀವು ಮಳೆಗೆ ಏನು ಆಗಲ್ಲ ಕಣೋ. ಯಾವ ಪಾಪಿ ರೈತಾಪಿ ಮಕ್ಕಳು. ಆ್ಯಕ್ಚುಲಿ ಇಷ್ಟೊತ್ತವರೆಗೂ ನೆಮ್ಮದಿ ಆಗಿತ್ತು ವೆದರು. ಕರೆಕ್ಟಾಗಿ ನಾವು ಬಂದು ಈ ಮೆಟ್ಕಲ್ ಗುಡ್ಡ ಹತ್ರ ಪಾರ್ಕ್ ಮಾಡಿ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಹೋಗ್ತಿರುವಾಗ ಮಳೆ ಸ್ಟಾರ್ಟ್ ಆಗಿದೆ. ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ಬಂದಿದ್ದೀವಿ ಈಗ. ಅಂದರೆ ಇಲ್ಲಿ ಜಾಸ್ತಿ ಮಾತಾಡ್ಕೊಂಡೋದ್ರೆ ಹತ್ತೋದಕ್ಕಾಗಲ್ಲ, ಹಿಂಗೆ ಹೈಟಲ್ಲಿದೆ. ಇದು ಹಿಂಗೆ ಹೈಟಲ್ಲಿರೋದ್ರಿಂದ ಸ್ವಲ್ಪ ಊಸ್ಟ್ ಆಗಿಬಿಟ್ಟಿದ್ದೀವಿ ಎಲ್ಲರೂ. ನೋಡಿ, ಎಲ್ಲ ಸುಸ್ತಾದರು, ಸ್ಲೋ ಆದರು ನಮ್ಮ ಹುಡುಗರು. ಸೀರಿಯಸ್ಲಿ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದಾರೆ ನಮ್ಮ ಹುಡುಗರು. ನಾನೇನು ಸುಸ್ತಾಗಿಲ್ಲ. ಸುಸ್ತಾಗಿಲ್ಲ. ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಆಫ್ ಮಾಡಿದಾಗ ಬುಸ ಅಂತಾನೆ. ಸಾಕಾಗೋಗಿದೆ ಈ ನನ್ನ ಮಗನ ಸವಾಸ ಮಾಡಿ ಜೀವನ ನಮಗೆ. ನೋಡಿ, ನಮ್ಮ ಅಶೋಕ ಅಥ್ಲೇಟ್ ಅಂತ ನಮಗೆಲ್ಲ ಒಣಗಿಸ್ತಾ ಇದ್ದಾನೆ. ನಮಗೆ ಜಾಸ್ತಿ ಟ್ರೆಕ್ಕಿಂಗ್ ಮಾಡಿ ಅಭ್ಯಾಸ ಇಲ್ಲ. ಅವನಿಗೊಬ್ನಿಗೆ ಅಭ್ಯಾಸ ಇಲ್ಲ. ಎಲ್ಲರೂ ನಿಮಗೆ ಎಷ್ಟು ಸ್ಟಾಮಿನಾ ಇದೆ, ಸೂಪರ್ ಅಂತ ನೀವು ಹೊಗಳಿ ಫ್ರೆಂಡ್. ಅದಕ್ಕೆ ಮುಂದೆ ಹೋಗ್ತಾನೆ. ನಿಜವಾಗ್ಲೂ ಇದು 2 ಕಿಲೋಮೀಟರ್ ಇದೆಯಾ? 2 ಕಿಲೋಮೀಟರ್ಸ್ ಇದೆ ಅಂತ ಅಂದ ನಮ್ಮ ಅಶೋಕ. 2 ಕಿಲೋಮೀಟರ್ಸ್ ಇದೆಯಾ ಇಲ್ಲ ಗೊತ್ತಿಲ್ಲ. ಈಗ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಬಂದಿದ್ದೀವಿ, ಊಸ್ಟ್ ಆಗ್ಬಿಟ್ಟಿದ್ದೀವಿ. ನೀವೆಲ್ಲ ಬಂದ್ರಲ್ಲ, ನಮ್ಗೆ ಧೈರ್ಯ ಬಂತು. ಯಾರು ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ವಿ ನಾವು. ಯಾರದು? ನಾವು ಹುಡುಗಿರ್ ನೋಡೋದಲ್ಲ ಕಳ, ಹುಡುಗಿರ್ನ ನಮ್ ಕಡೆ ನೋಡೋದು ಮಾಡ್ಕೋಬೇಕು. ಇಲ್ಲಿ ಯಾವುದು ವೆಹಿಕಲ್ಸ್ ಇರಲಿಲ್ಲ, ನಾವೇ ಫಸ್ಟ್ ಇದ್ದೀವಿ. ಈಗ ನಮ್ಮಿಂದ ಇನ್ನೊಂದು ಯಾವುದೋ ಬೇರೆ ಬ್ಯಾಚ್ ಬರ್ತಿದೆ. ಸೊ ಲೆಟ್ಸ್ ಕಂಟಿನ್ಯೂ ಗಾಯ್ಸ್. ಸ್ವಲ್ಪ 2 ನಿಮಿಷ. ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ಯಾ ನಿಮಗೆ? ಗೊತ್ತಿದೆ, ಇದು ಎಲೆ. ಇದು ನಾರ್ಮಲ್ ಜನರು ಹಾಕ್ಯಣದು ವೀಳ್ಯದೆಲೆ, ಕಾಡು ಜನರು ಹಾಕ್ಯಣದು ಈ ಎಲೆ. ಆ ಕಾಡು ಜನರು ಅಲ್ಲದಾರ ನೋಡಿ. 2 ನಿಮಿಷ ಸ್ಟಾಪ್ ಕೊಟ್ಟು ಹೋಗೋಣ. ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲೇ ವ್ಲಾಗ್ ಮಾಡ್ತಾ ಜಾಸ್ತಿ ಮಾತಾಡ್ತಾ ಬಂದ್ಬಿಟ್ಟು ಅದಕ್ಕೆ ಹತ್ತಕ್ಕಾಗಿಲ್ಲ. ಸೊ ಅಲ್ಲೆಲ್ಲರೂ ಕೂತಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇವ್ರು ಇನ್ನೊಂದು ಬ್ಯಾಚ್ ಬಂದಿರೋರು. ಗುಡ್ಡ ಜೊತೆಗೆ ಇಲ್ಲಿ ಟೆಂಪಲ್ ಇದೆ ನೋಡಿ. ಮೇನ್ ಇದು ಫೇಮಸ್ ಇರೋದೇ ಗಣಪತಿ ಟೆಂಪಲ್ ಇದೆ ಇಲ್ಲಿ, ಮೆಟ್ಕಲ್ ಗುಡ್ಡ ಶ್ರೀ ಮಹಾಗಣಪತಿ ಅಂತ ಹೇಳ್ಬಿಟ್ಟು. ಸೊ ಈ ಸ್ಲಿಪ್ಪರೆಲ್ಲ ಇಲ್ಲಿ ಬಿಟ್ಬಿಟ್ಟು ಈಗ ಅಲ್ಲಿ ಟೆಂಪಲ್ ಹತ್ರ ಹೋಗ್ತಿದ್ದೀವಿ. ಮೇಲೆ ವ್ಯೂ ವರ್ತಿದೆ. ಏನು ಸೈಕ್ ನೋಡಿಲಿ, ಏನು ಕಾಣಿಸ್ತಿಲ್ಲ, ಏನು ಕೇಳ್ತಾನೆ ಇಲ್ಲ, ಏನು ಎಕೋ ಇಲ್ಲ. ಫುಲ್ಲು ಫಾಗ್ ತುಂಬ್ಕೊಂಬಿಟ್ಟಿದೆ. ಟೈಮ್ ಏನು 5 ಗಂಟೆನಾಗ. ಸಕ್ಕದಾಗಿದೆ, ವ್ಯೂ ವರ್ತಾಗಿದೆ.
ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ಕೋ. ಬಟ್ ನಾವೇ ಸ್ವಲ್ಪ ಲೇಟ್ ಮಾಡಿಕೊಂಡು ಊಟ ಮಾಡಿಕೊಂಡು ಟ್ರೆಕ್ ಮಾಡಿದ್ವಿ, ಅದಕ್ಕೆ ಸ್ವಲ್ಪ ಸುಸ್ತಾದ್ರು ಎಲ್ಲರೂ. ಬಟ್ ಓಕೆ ಫೈನ್. ರೆಗ್ಯುಲರ್ ಟ್ರೆಕ್ ಮಾಡೋರಿಗೆ ಇದೆಲ್ಲ ಏನು ಮ್ಯಾಟ್ರ್ ಅನ್ಸಲ್ಲ, ಅಪರೂಪಕ್ಕೆ ಅವಾಗ ಇವಾಗ ಟ್ರೆಕ್ ಮಾಡೋರಿಗೆ ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ. ಮಚ್ಚ ಹಿಡ್ಕೊ. ನಮ್ಮ ಸಚಿನ್ ಅವರು ಕಾಲು ತೊಳ್ಕೊಂಡು ಬಂದಿದ್ದಾರೆ. ಜೀವನ ಪಾವನ ಆಗಲಿ ಅಂತ ನೋಡಿ. ನಮ್ಮನ್ನ ಆಮೇಲೆ ನೋಡಿರಂತೆ ಈ ಜಾಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈಗ ಜಾಸ್ತಿ ಸ್ವಲ್ಪ ಮಳೆ ಬರ್ತಿದೆ ಇಲ್ಲಿ, ಅದಕ್ಕೆ ಸಿಕ್ಕಾಬಿಟ್ಟೆ ಪಾಚಿ ಜಾರ್ತಿದೆ, ಬಂಡೆ ನಡ್ಕೊಬರೋದು. ಇಲ್ಲೊಂದು ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿಂದ ಹಿಂಗೆ ಮೆಟ್ಲು ಹತ್ಕೊಂಡ್ಬಂದರೆ ಸೀದಾ ಇಲ್ಲಿ ಡೈರೆಕ್ಟಾಗಿ ಇದೇ ಗಣಪತಿ ದೇವಸ್ಥಾನ. ಪುಟ್ಟಿಗೆ ಒಂದು ದೇವಸ್ಥಾನ ಇದೆ, ಬಾಕ್ಲು ಹಾಕಿದ್ದಾರೆ. ಬಟ್ ಅಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆಯಲ್ಲ, ಅಲ್ಲಿ ಹೋಲ್ಸ್ ಇದೆಯಲ್ಲ, ಅಲ್ಲಿಂದ ಕಾಣಿಸುತ್ತೆ. ದೇವ್ರ ದರ್ಶನ ಮಾಡಿಕೊಂಡು ಸೀದಾ ಹಿಂಗೆ ಬಂದರೆ ಇಲ್ಲಿ ಮೇಲ್ಗಡೆಯಿಂದ ಈ ಥರ ನಿಂತ್ಕೊಂಡು ನೋಡೋದಕ್ಕೆ ವ್ಯೂ ಪಾಯಿಂಟ್ ಇದೆ. ಈಗ ಸ್ವಲ್ಪ ಫಾಗ್ ಕ್ಲಿಯರ್ ಆಗಿದೆ, ತೋರಿಸ್ತೀನಿ ನೋಡಿ. ಎಷ್ಟು ದಿನ ಹೊಟ್ಟೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಹಾಗೆ ಸುಮ್ಮನೆ ಇರುವುದು. ನಾವು ರೊಚ್ಚಿಗೆದ್ದು 2 ಕಿಲೋಮೀಟರ್ಗಳು ಟ್ರೆಕ್ ಮಾಡಿ ಮೇಲ್ಗಡೆ ಬಂದ್ವಿ. ಫ್ರೆಂಡ್ಸ್ ನೋಡಿ, ಜೀವನ ಅಂದ್ರೆ ಹಿಂಗೆ ಇರುತ್ತೆ. ಜೋರಾಗಿ ಮಾತಾಡ್ಬೇಕಲ್ಲಿ, ಏನು ಸೆಂಟರ್ ನೋಡಿ, ಜೀವನ ಅಂದ್ರೆ ಹಿಂಗೆ ಇರುತ್ತೆ. ಆಗಲೇ ಇನ್ನು ಬರಬೇಕಾದ್ರೆ ನಾವು ಇಲ್ಲಿ ಬೆಳಕಿತ್ತು, ಈಗಾಗಲೇ ಕತ್ಲಾಗಿದೆ. ಜೀವನದಲ್ಲಿ ಹಿಂಗೆ ಇರುತ್ತೆ, ಒಂದೊಂದ್ಸಲ ಕತ್ಲಿರುತ್ತೆ, ಒಂದೊಂದ್ಸಲ ಬೆಳಕಿರುತ್ತೆ. ನೀವೆಲ್ಲ ದಾಟ್ಕೊಂಡು ಹೋಗ್ಬೇಕು. ಸಬ್ಸ್ಕ್ರೈಬ್ ಮಾಡಿ, ನನ್ನೇ ಫಾಲೋ ಮಾಡ್ರಿ. ಇವ್ರು ನೋಡಿ ನಮ್ಮ ಹೊಸ ಬ್ಲಾಗರ್ ಇದರಲ್ಲಿ, ಹೊಸ ಬ್ಲಾಗರ್. ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಇವ್ರು ನೋಡ್ರಿ, ಇವ್ರು ವಿಡಿಯೋ ಮಾಡ್ತಿದ್ದಾರೆ. ಇವ್ರನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ. ಒಂದೇನು ಅಪ್ಲೋಡ್ ಆಗಲ್ಲ, ಮನೆಗೆ ಹೋಗಿ ಅವ್ರ ಇಂಟಿಗೆ ತೋರ್ಸಕ್ಕೆ ವಿಡಿಯೋ ಮಾಡ್ತಾ ಇದ್ದಾನೆ. ಏನೋ ಡೈಲಾಗ್ ಹೊಡ್ಯಕ್ ಬಂದ. ಆ್ಯಕ್ಚುಲಿ ಸ್ವಲ್ಪ ಫಾಗ್ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. 2 ನಿಮಿಷಕ್ಕೂ ಫಾಗ್ ಆಗ್ತಿರೋದ್ರಿಂದ ಕ್ಯಾಮ್ರಾದ ಫ್ರಂಟಲ್ಲೂ ಸ್ವಲ್ಪ ಬ್ಲರ್ ಥರ ಅನ್ಸುತ್ತೆ. ಬಟ್ ವರ್ತ್ ಇಟ್ ಜಾಗ. ನಮಗೆ ಏನಪ್ಪ ಅಂದರೆ ಕೆಳಗಡೆ ಸ್ಟಾರ್ಟಿಂಗ್ ಟ್ರಬಲ್ ಸ್ವಲ್ಪ ಸುಸ್ತಾಯಿತು ಅದು ಬರಬೇಕಾದ್ರೆ. ಬಟ್ ಆಮೇಲೆ ಸ್ವಲ್ಪ ಸ್ಟಾಮಿನಾ ಬಂತು. ಫಾಗು ಒಂದು ರೇಂಜಿಗೆ ಕ್ಲಿಯರ್ ಆಗಿದೆ. ಇಲ್ಲಿ ನೋಡಿ, ಫೋರ್ಟ್ ಕೋಟೆ ಇದ್ದಂಗಿದೆ ಇಲ್ಲಿ. ಫಾಗು ಕ್ಲಿಯರ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ವಿ, ಈಗ ಆಗ್ತಾ ಇದೆ ನೋಡಿ ಸ್ವಲ್ಪನೇ. ಸೊ ಈ ಕಡೆ ಹಿಂದ್ಗಡೆ ತೋರಿಸ್ಬೇಕು ಅಂತಂದರೆ ಈ ಥರ ಇದೆ, ನಿಂತ್ಕೊಂಡು ನೋಡೋದಕ್ಕೆ ವ್ಯೂ ಪಾಯಿಂಟು ದೇವಸ್ಥಾನದ ಹಿಂದ್ಗಡೆ. ಇಲ್ಲೂ ಅಷ್ಟೇ ಥರ ಇದೆ. ವಾವ್ ಗೈಸ್, ವಾವ್ ಏನು ಸಕ್ಕತ್ತಾಗಿದೆ ಗೊತ್ತಾ ಇಲ್ಲಿಂದ ವ್ಯೂ. ನಾವು ಆ ಕಡೆ ಮಾತ್ರ ಸ್ಟಾರ್ಟಿಂಗ್ ನೋಡಿದ್ವಿ, ಅದಕ್ಕೆ ಇಲ್ಲೆಲ್ಲ ಡ್ರೋನ್ ಶಾಟ್ಸ್ ತೆಗಿತಾರಲ್ಲ ಅದೆಲ್ಲ ಸಕ್ಕತ್ತಾಗಿ ಬರುತ್ತೆ ನೋಡಿ. ಈಗ ಫಾಗ್ ಕ್ಲಿಯರ್ ಆಗಿದೆ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಈ ದೇವಸ್ಥಾನದ ವಿಶೇಷತೆನ ಇಲ್ಲೇ ಬೋರ್ಡಲ್ಲಿ ಹಾಕ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಏನಂತ ಅಂದರೆ, ಸಾವಿರಾರು ವರ್ಷಗಳ ಹಿಂದೆನೆ ಅಗಸ್ತ್ಯ ಮುನಿಗಳು ತಪಸ್ ಮಾಡ್ತಿರುವಾಗ ಶಿವ ಅದಕ್ಕೆ ಒಲ್ದು ವನದುರ್ಗೆ ಜೊತೆನೆ ಶಿವ ಇಲ್ಲಿ ಬಂದು ನೆಲೆಸಿರೋದು ಅಂತ ಅಂದ್ಬಿಟ್ಟು, ಹಂಗೆ ಕಾಲಕ್ರಮೇಣ ಅದಾದ್ಮೇಲೆ ಯಾವುದೋ ಒಂದು ಸೀರಿಯಸ್ ಸಿಚುವೇಶನ್ ಅಲ್ಲಿ, ಅಂದ್ರೆ ರಾಜರದ್ದು ಯುದ್ಧ ನಡೆದು ಫೈಟ್ ಆದಾಗ ದೇವಸ್ಥಾನ ಏನಾದ್ರು ಹಾಳು ಮಾಡ್ಬೋದು ಅನ್ನೋ ಸಿಚುವೇಶನ್ ಅಲ್ಲಿ ಈ ಶಿವನ್ ವಿಗ್ರಹನ, ಪೂಜೆ ಮಾಡ್ತಿದ್ದಂಥ ಶಿವನ್ ವಿಗ್ರಹನ ತೆಗೆದು ಕೆರೆಯಲ್ಲಿ ಬಿಟ್ಟಿರ್ತಾರೆ ಅನ್ನೋದು ಪ್ರತೀತಿ ಇದೆ. ಇನ್ಸಿಡೆಂಟ್ ಆಗಿ ಇಲ್ಲಿ ಯಾವುದು ದೇವಸ್ಥಾನ ಇಲ್ಲದೆ ಇದ್ದಂಗೆ ಆದ್ಮೇಲೆ ಮತ್ತೆ ಕಾವಲುಗಾರರು ಏನಿರ್ತಾರೆ ಅವರು ಯಾವುದೋ ಒಂದು ಪ್ರೊಟೆಕ್ಷನಿಗೋಸ್ಕರ ಭಯದಿಂದ ಇಲ್ಲಿ ಒಂದು ಸಣ್ಣ ಗಣಪತಿ ವಿಗ್ರಹ ಇಟ್ಬಿಟ್ಟು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಈ ಮೆಟ್ಕಲ್ ಗುಡ್ಡ ಮಹಾಗಣಪತಿ. ಈಗ ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಇನ್ನೊಂದು 5 ವರ್ಷದೊಳಗಾಗಿ ಮತ್ತೆ ಒಂದು ಅದೇ ತರದ್ದು ಶಿವನ್ ದೇವಸ್ಥಾನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೇ ಹಾಕಿದ್ದಾರೆ ಸ್ಥಳ ಪುರಾಣ ಅಂತ ಅಂದ್ಬಿಟ್ಟು, ಅಗಸ್ತ್ಯ ಮುನಿಗಳು ಪೂಜೆ ಮಾಡ್ತಿದ್ದು ಅದು ಎಲ್ಲ ಫುಲ್ ಡೀಟೇಲ್ಸ್ ಹಾಕಿದ್ದಾರೆ. ಒಂದು ಶಾರ್ಟ್ ಸ್ಟೋರಿ ಆಗಿ ಹಾಕಿದ್ದಾರೆ, ಯಾರು ಬಂದವರು ಇಲ್ಲಿ ನೋಡ್ಕೋಬೋದು. ಸೊ ಇದು ಈ ಜಾಗದ ಸ್ಪೆಷಾಲಿಟಿ. ನಾವು ಅನ್ಕೊಂಡು ಬಂದಿದ್ದು ದೇವಸ್ಥಾನದ್ದು ಜಾಸ್ತಿ ಪ್ರಿಫರೆನ್ಸ್ ಇಲ್ಲ, ಅಲ್ಲೊಂದು ಸಣ್ಣ ಗುಡಿ ಥರ ಇರುತ್ತೆ. ಬಟ್ ಈ ವ್ಯೂ ಪಾಯಿಂಟ್ ಮೇನು ಅಂತ. ಬಟ್ ಇಷ್ಟೊಂದು ಅದ್ರ ಹಿಂದೆ ಹಿಸ್ಟ್ರಿ ಇದೆ ಅಂತ ಗೊತ್ತಿರಲಿಲ್ಲ. ಸೊ ವ್ಯೂ ಪಾಯಿಂಟು ಬ್ಯೂಟಿಫುಲ್, ಅದ್ರ ಜೊತೆಗೆ ಈ ಜಾಗಕ್ಕೆ ಇಷ್ಟೊಂದು ಹಿಸ್ಟ್ರಿ ಇದೆ ಅಂತ ಗೊತ್ತಾದ ಮೇಲೆ ಒಳ್ಳೆ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀವಿ ಅಂತ ಅನಿಸ್ತಿದೆ. ಡೆಫಿನೆಟ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಕಡೆಯಿಂದ ವ್ಯೂ ಅಲ್ಲ, ಇಲ್ಲಿ ನಿಂತ್ಕೋಬೋದು. ಆ ಕಡೆ ಒಂದು ಎಡ್ಜ್ ಇದೆ, ಮತ್ತು ಇಲ್ಲಿ ಕೆಳಗಡೆನೂ ಆ ಸೈಡಲ್ಲಿ ಲೆಫ್ಟಲ್ಲೂ ವ್ಯೂ ಕಾಣಿಸುತ್ತೆ. ಮತ್ತು ಇಲ್ಲಿ ರೈಟ್ ನಿಂತ್ಕೊಂಡ್ರೆ ಇಲ್ಲೂ ಈ ಕಲ್ಬಂಡೆ ಮೇಲೆ ನಿಂತ್ಕೊಂಡು ವ್ಯೂ ನೋಡ್ಬೋದು. ಅಲ್ಲೆಲ್ಲರೂ ನಿಂತಿದ್ದಾರೆ ನೋಡಿ, ಅಲ್ಲಿ ನಿಂತ್ಕೊಂಡು ವ್ಯೂ ನೋಡ್ಬೋದು. ನಮ್ಮ ಹುಡುಗರೆಲ್ಲರೂ ಫುಲ್ಲು ಚಿಲ್ ಮಾಡ್ತಾ ಇದ್ದಾರೆ, ಮಳೆಯಲ್ಲಿ ನಿಂತ್ಕೊಂಡು ವಿಡಿಯೋಗಳೆಲ್ಲ ತಗೊಂಡು. ನಿಜವಾಗ್ಲೂ ಕೆಲವೊಂದಷ್ಟು ಪ್ಲೇಸ್ಗಳಿಗೆ ಬಂದಾಗ ಜಾಗನ ಬಿಟ್ಟು ಅಲ್ಲಾಡಲಿಕ್ಕೆ ಮನ್ಸು ಬರೋದಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಈಗ ನಾವು ಈ ಪ್ಲೇಸಿಂದ ರಿಟರ್ನ್ ಹೋಗ್ತಾ ಇದ್ದೀವಿ. ರಿಟರ್ನ್ ಈಗ ನೆಕ್ಸ್ಟ್ ಪ್ಲೇಸ್ ಏನು ಅಂತ ಪ್ಲಾನ್ ಮಾಡಿಲ್ಲ. ನಾವು ಪ್ಲಾನ್ ಮಾಡಿದ್ದಿದೆ ಡೈರೆಕ್ಟಾಗಿ ಮೆಟ್ಕಲ್ ಗುಡ್ಡಕ್ಕೆ. ಆ್ಯಕ್ಚುಲಿ ಇವತ್ತು ಸ್ಟೇ ಆಗೋದು ಪ್ಲಾನ್ ಇದೆ ಇಲ್ಲೇ.
ಬೀಚ್ ಸೈಡ್ ಎಲ್ಲಾದರೂ ಹೋಗೋಣ ಅಂತಲೂ ಹೇಳ್ತಾ ಇದ್ರು. ನಾನು ರೀಸೆಂಟಾಗಿ ಹೋಗಿ ಬಂದಿದ್ದೆ, ಅವ್ರು ಯಾರು ಬಂದಿರಲಿಲ್ಲ. ಸೊ ನೋಡಬೇಕು ಇಲ್ಲಿಂದ ನೆಕ್ಸ್ಟ್ ಏನು ಪ್ಲ್ಯಾನ್ ಆಗುತ್ತೆ ಅಂತ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಗೈಸ್, ಎಲ್ಲರೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಕಾಯ್ತಾ ಇರ್ತೀರಾ. ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಬೆಳೆಸ್ತಾ ಇರೋದು ಇವರು ಅನ್ನೋನ್ ಬ್ಲಾಗರ್. ಎಲ್ಲರೂ ಇನ್ನೂ ಏನೋ ಯೂಟ್ಯೂಬು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿಲ್ಲದ ಕಾಲದಲ್ಲಿ ಹೊನ್ನಳ್ಳಿಲಿ ಒಂದು ಕಾಲೇಜಿನ ಮೂಲೆಯಲ್ಲಿ ಕುತ್ಕೊಂಡು ಅವಾಗಿಂದನೇ ಮೊಬೈಲ್ ಒಳಗೆ ಎಲ್ಲ ಸ್ಟಾರ್ಟ್ ಮಾಡಿದವ್ರು ಇವರು. ಕಾಲದ ಬ್ಲಾಗರ್ ಅವನು. ಏನು ಸ್ಟಾರ್ಟ್ ಮಾಡಿದ್ರು ಅಂತಾನೆ ಹೇಳ್ರಿ. ಅವಾಗ ಅಂತ ಕಾಲದಲ್ಲೇ ಬ್ಲಾಗರ್ ಅವನು. ಅವ್ನು ಕ್ಲಿಪ್ ಇದೆ, ಮಾತಾಡಿ ನಾನು ಕಳಿಸ್ತೀನಿ ಬೈಲ್ ಹುಡುಕಿ. ಬ್ಲಾಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋ ಕಾಲದಲ್ಲಿ ಲಾಗ್ ಮಾಡ್ರ ನಾವು ನಿಮ್ಮ ಅಭಿಮಾನಿ ಅಣ್ಣ. ಇದನ್ನ ಹಾಕಪ್ಪ, ಕ್ಲಿಪ್ ಕಳಿಸ್ತೀನಿ, ಆ ಕ್ಲಿಪ್ ಅದರಲ್ಲಿ ಅಟ್ಯಾಚ್ ಮಾಡಿ. ಸೊ ಫೈನಲಿ ಅನ್ಕೊಂಡಿದ್ದ ಡೆಸ್ಟಿನೇಷನ್ ರೀಚ್ ಆಗಿ 6:30 ಇವಾಗ ಟೈಮು. 6:30 ಆದ್ರೂ ಬೆಳಗ್ಗೆ ಮಧ್ಯಾಹ್ನ ಇದ್ದಂಗಿದೆ ನೋಡಿ ಬೆಳಕು. ಬರ್ಬೇಕಾದ್ರೆ ನಮ್ಮ ಅವಿನಾಶ್ ಅವರು ತುಂಬಾ ಸ್ಟ್ರಗಲ್ ಮಾಡಿದ್ರು. ಈಗ ಆರಾಮಾಗಿ ಬರ್ತಾ ಇದಾರೆ, ಯಾಕಂದ್ರೆ ಈಗ ಸ್ಲೋಪ್ ಇದೆ, ಇಳ್ಕೊಂಡು ಹೋಗೋದಕ್ಕೆ ಏನು ಸುಸ್ತಾಗಲ್ಲ, ಜಸ್ಟ್ ಮೇಲ್ಗಡೆ ಹತ್ಕೊಂಡ್ ಬರೋದಕ್ಕಷ್ಟೇ. ಎಲ್ಲ ಈಗ ಹೋಗ್ತಿದಾರೆ ನೋಡ್ರಿ. 6:30 ಆಗಿದೆ ಟೈಮು, ಈಗ ಹೋಗ್ತಾ ಇದಾರೆ. ಇನ್ನು ಒಂದು 500 ಮೀಟರ್, ಹಾಫ್ ಕಿಲೋಮೀಟರ್ ಹತ್ರ ಇದೆ. 500 ಇಲ್ಲ, 200 ಇದೆ. ಮಷೀನ್ ಜಾಕಿಂಗ್ ನೋಡಿ ಯಾವ ತರ ಇವ್ರ ಚಾನಲ್ ನಾವು ಪಬ್ಲಿಸಿಟಿ ಕೊಡ್ತಿದ್ದೇವೆ, ನಮಗೆ ಬೈತಾರೆ. ಇಲ್ಲ ನೀನ್ ಯಾಕೆ ಹೇಳ, ಆ ಕಡೆಯಿಂದ ಬರ್ತಿಲ್ಲೋ ನೀನು, ಆ ಕಡೆ ಲಾಸ್ಟಿಗೆ ಇದ್ದೆ, ಈಗ ಆ ಕಡೆಯಿಂದ ಲಾಸ್ಟಿಗೆ ಇದ್ದೆ ನೀನು. ಆಕ್ಚುಲಿ ಲೀಚ್ ಇರತ್ತೆ ಅಂತ ಅನ್ಕೊಂಡಿ, ಬಟ್ ಇವ್ರೊಬ್ರು ನಮ್ ಗುರು ಒಬ್ರಿಗೆ ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡುವಾಗ ಒಂದೇ ಒಂದು ಲೀಚ್ ಹತ್ಕೊಂಡಿತ್ತು. ಬಟ್ ಇಲ್ಲಿ ಮೇಲ್ ಹತ್ತಿ ಕೆಳಗೆ ಇಳಿಯೋರ್ಗು ಈಗೇನು ಲೀಚ್ ಗೀಚ್ ಇಲ್ಲ. ಹೊಡಿತಾರ ಗುರು ಅವ್ರೆ, ನಿಮ್ ವೈಫ್ ನಿಮಗೆ ಹೊಡಿತಾರ? ಈ ಮೂಲಕ ಮೇಘ ಅವರೇ, ನಮ್ಮ ಇಲ್ಲಿ ಬರ್ರಿ ಇಲ್ಲಿ ಈ ಮೂಲಕ ನೋಡಿ, ನಮ್ಮ ಹುಡುಗರಿಂದ ಒಂದು ಕಂಪ್ಲೇಂಟ್ ಇದೆ. ಸೊ ಫ್ರೆಂಡ್ಸ್ ಇಂದ ಎಲ್ಲರೂ ಕೇಳ್ಕೊತಾ ಇದಾರೆ, ಮದುವೆ ಆದವ್ರ ಕಷ್ಟ ಈ ತರ ಎಲ್ಲ ಇರತ್ ನೋಡಿ. ನಮ್ಮ ಗುರು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು. ನಾನು ಏನು ಹೇಳಿಲ್ಲ. 5 ವರ್ಷ ಮದುವೆ ಆಗಿ 5 ವರ್ಷ ಆಗಿದೆ ಅಂತೆ. ಸೊ ನನ್ನ ಹತ್ರ ನನ್ನ ಫ್ರೆಂಡ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಗುರು ಅವರ ಏನೋ ಹೆಂಡತಿ ಮನೇಲಿ ಹೊಡಿತಾರೆ, ಅವ್ರೇನಾದ್ರು ತಪ್ಪು ಮಾಡಿದಾಗ ಅದನ್ನೆಲ್ಲ ಮಾಡಬೇಡಿ ಇನ್ಮೇಲಿಂದ ಅಂತ ಈ ಮೂಲಕ ಮೇಘ ಅವರಿಗೆ ಎಲ್ಲರ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ. ಪ್ರತ್ಯಕ್ಷ ಸಾಕ್ಷಿ, ಇತ್ತೀಚೆಗೆ ಬೇರೆ ಸೂಸೈಡ್ಗಳು ಜಾಸ್ತಿ ಆಗ್ತಿದೆ. ಸೂಸೈಡ್ಗಳು ಜಾಸ್ತಿ ಆಗ್ತಿದೆ, ಅದಕ್ಕೆ ಭಯ ಆಗ್ತಿದೆ. ಫಸ್ಟ್ ಈ ಪಾಯಿಂಟ್ ನ ರೇಸ್ ಮಾಡಿದವರು ನಮ್ಮ ಅಶೋಕ್ ಅವರು. ಅವಿ ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? ಇಲ್ಲ, ನಮ್ಮ ಅಶೋಕ ಹೇಳಿದ್ರೆ 100% ನಿಜ ಆಗಿರುತ್ತೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಇವಾಗ ಮಕ್ಕಳಿಗೆ ಯಾರಿಗೂ ಮದುವೆ ಆಗಿಲ್ಲ, ಬೇತಾಳ ತರ ಬದುಕ್ತಾ ಇದೀವಿ ಅಂತ ನನ್ನ ಜೀವನ ಹಾಳು ಮಾಡಕ್ ನೋಡ್ತಾ ಇದಾರೆ ಇವ್ರ ಮಾತೆಲ್ಲ ನಂಬಿಡ್ರಿ. ಮೇಲ್ ಹೋಗಿದ್ವಲ್ಲ, ಗುಡ್ಡ ನೋಡಿದ್ವಲ್ಲ, ಅಲ್ಲಿ ಪ್ರತಿ ಫಸ್ಟ್ ಹೇಳಿದ್ದು ಮೇಘನ್ ಮಾತ್ರ ಇಲ್ಲಿ ಮಾತ್ರ ಕರ್ಕೊಂಡ್ ಬರ್ಬೇಡಕಣ ಅಂತ ಹೇಳಿ ಫಸ್ಟ್. ಆಗಿಂದ ಇಲ್ಲಿ ಏನು ಮೇಘ ಅಂತಿದೀವಿ. ನಮ್ಮ ಗುರುರಾಜ್ ಅವರ ವೈಫ್ ಅವರು ನಮಗೂ ಪರಿಚಯ ಇದ್ದಾರೆ, ನಮಗೆ ಸಿಸ್ಟರ್ ತರ. ಹಾಗಾಗಿ ಸಿಸ್ಟರ್ ತುಂಬಾ ಅವಾಗಿಂದ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನಮ್ಮ ಹತ್ರ. ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇದೀನಿ, ದಯವಿಟ್ಟು ಮನೆಯಲ್ಲಿ ಅವ್ರಿಗೆ ಒಡೆಯೋದನ್ನ ನಿಲ್ಸಿ. ಬಾಯ್ ಮಾತಲ್ಲಿ ಹೇಳಿ, ಏನೇ ಇದ್ರು ಅದೆಲ್ಲ ಬಗೆಹರಿಸ್ಕೋಬಹುದು. ದಂಡಿಗೆ ಎದ್ರಿಲ್ಲ, ದಾಳಿಗೆ ಎದ್ರಿಲ್ಲ, ಹೆಂಡತಿಗೆ ಎದಿರ್ತೀವ. ಇನ್ನೊಂದ್ಸರಿ ಹೇಳು ಬೈಲಿ, ಇನ್ನೊಂದ್ಸರಿ ಹೇಳು ಡೈಲಾಗು, ಇನ್ನೊಂದ್ಸರಿ ಹೇಳು, ಕ್ಲೀನ್ ಆಗಿ ಹೇಳು. ದಂಡಿಗೆ ಎದ್ರಿಲ್ಲ, ದಾಳಿಗೆ ಎದ್ರಿಲ್ಲ, ಹೆಂಡತಿಗೆ ಎದಿರ್ತೀವ. ಇದು ಮನೇಲಿ ಮೇಘ ಅವರು ಹೊಡಿಬೇಕಾದ್ರೆ ಹೇಳಬೇಕಿತ್ತು, ಇಲ್ಲೆಲ್ಲ ಹೇಳೋದು ಅಲ್ಲ. ಇದು ನೋಡಿದ್ಮೇಲೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇದು ಈ ತರ ಎಲ್ಲ ನಾವೇನೋ ಕನ್ವಿನ್ಸ್ ಅಲ್ಲ. 5 ವರ್ಷದಿಂದ ಅನ್ಯೋನ್ಯವಾಗಿರೋ ಗಂಡ ಹೆಂಡತಿ ಮದುವೆ ತಂದಿಟ್ಟು ನನ್ನ ಮಕ್ಕಳು ಮದುವೆ ಆಗಿಲ್ಲ ಅಂತ ನಿನ್ ದರ್ಪ, ದುರಹಂಕಾರ, ಪವರು ಎಲ್ಹೋಯ್ತು. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಸಿಂಗಲ್ ಆಗಿರೋದ್ರಿಂದ ಇದ್ರದೆಲ್ಲ ಅನುಭವ ನಮಗಿಲ್ಲ. ಸೊ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನಾವು ಏನೋ ಹೊಡಿಬಾರ್ದು ಅಂತ. ಇವ್ರು ಬಂದು ದಂಡಿಗೆ ಎದುರಿಲಿಲ್ಲ, ದಾಳಿಗೆ ಎದುರಿಲಿಲ್ಲ ಅಂದ್ರೆ ಅಲ್ಲಿ ಇನ್ನೂ 1-2 ಹೊಡೆತ ಜಾಸ್ತಿ ಬೀಳುತ್ತೆ. ಇದಕ್ಕೆ ನಾವು ಜವಾಬ್ದಾರಿ ಇಲ್ಲ. ನಮ್ಮ ಕಡೆಯಿಂದ ನಾವೇನು ಹೆಲ್ಪ್ ಮಾಡಬೇಕು, ರಿಕ್ವೆಸ್ಟ್ ಮಾಡಬೇಕು, ನಾವು ಕೇಳಾಗಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ ಅವಿ ಅವರೇ? ಕರೆಕ್ಟ್ ಅಲ್ವಾ? ಅವ್ನು ಈ ತರ ಹೇಳ್ತೀನಿ ಅಂದ್ಮೇಲೆ ಹೊಡೆದೇ ಸರಿ ಎಲ್ಲ ನಮ್ಮ ಬಾಯ್ಸ್ ಉಲ್ಟಾ ಹೊಡಿತಿದ್ದಾರೆ. ಯಾಕಂದ್ರೆ ನಾವು ರಿಕ್ವೆಸ್ಟ್ ಮಾಡ್ಕೊಂತಿದೀವಿ. ಅದ್ರೊಳಗೆ ಗಾನ್ಸಲ್ಲಿ ವಿಡಿಯೋದಲ್ಲಿ ನೋಡಿ, ಮದುವೆ ಆದ ಪ್ರತಿಯೊಬ್ಬ ಫ್ರೆಂಡ್ಸ್ ಇಂದು ಇದೇ ತರ ಇರತ್ತೆ ಪರಿಸ್ಥಿತಿ. ಯಾರೇನೇ ಹೇಳಿದ್ರು ಈ ನನ್ನ ಮಕ್ಕಳು ಜೀವನದಲ್ಲಿ ಉದ್ಧಾರ ಆಗಲ್ಲ, ಇನ್ನೊಬ್ರ ಜೀವನದಾಗ ಉಳಿ ಹಿಂಡೋದು ಈ ನನ್ನ ಮಕ್ಕಳು ಬಿಡಲ್ಲ. ಇದನ್ನೆಲ್ಲ ನಾವು ಲಾಗಲ್ಲಿ ಹಾಕಕ್ಕಾಗಲ್ಲ. ಮೇಲೆ ಒಂದು ಕೈ ಮಾಡಿ ಅಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿದ್ದೀವಿ. ಅದನ್ನ ಸಹಿಸ್ಕೊಳಕ್ಕಾಗದ ನನ್ನ ಮಗ ಏನೇನೋ ಫಿಟ್ಟಿಂಗ್ ಇಡ್ತದ. ಸಪೋರ್ಟ್ ಮಾಡಿಲ್ಲ ಅಂತ ಹಿಂಗೆಲ್ಲ ಈಗ ತಾನೇ ಅವ್ನು ಏನಂದ ಗೊತ್ತಾ, ಇನ್ನೂ ಅವಳು ನನಗೆ ಹೊಡೆದಿಲ್ಲ, ನಾನೇ ಅವಳಿಗೆ ಹೊಡೆದಿದ್ದೀನಿ ಅಂತ ಹೇಳ್ದ. ಈಗ ಜಸ್ಟ್ ಹೇಳ್ದ, ಕ್ಯಾಮ್ರಾ ಆನ್ ಆಗಿದ ತಕ್ಷಣ ನನ್ನ ಹೆಂಡತಿ ಮೇಲೆ ನಾನು ಒಂದಿನ ಕೈ ಮಾಡಿಲ್ಲ ಅಂತ. ಹೆಣ್ಣಿನ ಮೇಲೆ ಶೋಷಣೆ ಮಾಡಿರುವಂತಹ ಈ ವ್ಯಕ್ತಿ ನೋಡ್ಕೊಂಡು ಇಲ್ಲಿ ತನಕ ಅವನಿಗೆ ಸಪೋರ್ಟ್ ಮಾಡ್ತಿದ್ದಲ್ಲ, ಇವಾಗ ಹೇಳ
ಹೆಣ್ಣಿನ ಮೇಲೆ ದೌರ್ಜನ್ಯ ಆಗ್ತಿದೆ. ಮೇಲೆ ದೌರ್ಜನ್ಯ ಮಾಡಿದ್ರೆ ಹಿಂಗೆ ಅವನಿಗೆ ಹೊಡಿಯೋ ನನಗೆ ಹೊಡಿತೀಯಲ್ಲ. ಸಮಯ 6:45. ಅವಾಗ್ಲೇಗೆ ಕಂಪೇರ್ ಮಾಡಿದ್ರೆ ಈಗ ಕತ್ಲಾಗಿದೆ ಸ್ವಲ್ಪ. ಬರಬೇಕಾದ್ರೆ 5:15 ಆಗಿತ್ತು ಆಲ್ಮೋಸ್ಟ್. ಎಲ್ಲಿ ಕತ್ಲಾಗ್ಬಿಡುತ್ತೆ ಆ ಕಡೆಯಿಂದ ಬರ್ತಾ ಅಂತ ಅನ್ಕೊಂಡಿದ್ವಿ. ಬಟ್ ಇನ್ನೂ ಸಿಕ್ಕಾಪಟ್ಟೆ ಬೆಳಕಿದೆ. ಇನ್ನೊಂದ್ಸಲ ಮೇಲ್ಗಡೆ ಹೋಗಿ ಮತ್ತೆ ರಿಟರ್ನ್ ಬರ್ಬೋದು. ಆದ್ರೆ ಹೋಗಲ್ಲ. ನೀವು ಅಷ್ಟೊಂದು ಸ್ಟ್ಯಾಮಿನಾ ಇದ್ರೆ ಹೋಗಿ ಬನ್ನಿ. ದಯವಿಟ್ಟು ನಾವು ಇಲ್ಲೇ ಕೆಳಗೆ ವೇಟ್ ಮಾಡ್ತಿರ್ತೀವಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.